ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರಲ್ಲಿ ಇರುವಂತಹ ಪ್ರಾಬ್ಲಮ್ ಏನಂತಂದರೆ, ಒಂದು ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ಓದಬೇಕು, ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಕೆಲವೊಂದು ಸಾರಿ ಅವರು ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಆದರೆ ಎಕ್ಸಾಮ್ ಟೈಮಲ್ಲಿ ಆ ಒಂದು ಕ್ವಶನ್ ಪೇಪರ್ ಬಿಡಿಸುವಾಗ ಟೈಮ್ ಕವರ್ ಆಗೋದಿಲ್ಲ ಅಥವಾ ಗೊತ್ತಿರುವಂತಹ ಕ್ವಶನ್ ಆನ್ಸರ್ಗಳನ್ನು ಬಿಟ್ಟು ಬರುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಆ ಒಂದು ಕ್ವಶನ್ಸ್ಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಓದಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವಿಧಾನದಲ್ಲಿ ಒಂದು ಕ್ವಶನ್ ಪೇಪರನ್ನು ಬಿಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ಮುಂದೆ ಕೂಡ SDA HKಗೆ ಸಂಬಂಧಪಟ್ಟಂತೆ SDA ಆಗಿರ್ಬೋದು, ಇನ್ನಿತರ ಇಲಾಖೆಗಳಲ್ಲಿರುವಂತಹ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ 21 ಮತ್ತು 22ನೇ ತಾರೀಕು ಏನು ಎಕ್ಸಾಮನ್ನು ನಡೆಸಲಾಗುತ್ತೆ, ಆ ಒಂದು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೋಡ್ಕೊಂಡೋದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೋಡಿ, ಹೌ ಟು ಸಾಲ್ವ್ ದ ಕ್ವಶನ್ ಪೇಪರ್ ಅಂತ ಇದೆ. ಕಂಪ್ಲೀಟ್ ಸ್ಟ್ರಾಟರ್ಜಿ ಸಿಂಪಲ್ ಮೆಥಡ್ಸ್. ಈ ಒಂದು ಕ್ವಶನ್ ಪೇಪರನ್ನು ಬಿಡಿಸೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ. ಆ ಒಂದು ಕ್ವಶನ್ ಪೇಪರನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನೋಡೋದಾದರೆ, ಮೊದಲು ನೋಡಿ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ನಿಮಗೆ ಒಟ್ಟು 100 ಪ್ರಶ್ನೆಗಳ ಒಂದು ಕ್ವಶನ್ ಪೇಪರ್ ಇರುತ್ತೆ. ನಿಮಗೆ ಕಾಲಾವಕಾಶ ಇರೋದು 120 ನಿಮಿಷಗಳು, ಅಂದರೆ 2 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಆ ಒಂದು 2 ಗಂಟೆಯಲ್ಲಿ ನೀವು 100 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಒಂದು ಪ್ರಶ್ನೆಗೆ 1.20 ನಿಮಿಷಗಳು, ಅಂದರೆ 1 ನಿಮಿಷ 20 ಸೆಕೆಂಡ್, ಅಂದರೆ 80 ಸೆಕೆಂಡ್ಗಳು ನಿಮಗೆ ಕಾಲಾವಕಾಶ ಇರುತ್ತೆ. ಆ ಒಂದು 80 ಸೆಕೆಂಡಲ್ಲಿ ಆ ಒಂದು ಕ್ವಶನ್ ಪೇಪರನ್ನು ಓದಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರನ್ನು ಥಿಂಕ್ ಮಾಡಿ ಹಾಕೋದಕ್ಕೆ ನಿಮಗೆ 80 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನೀವು ಆ ಒಂದು ಕ್ವಶನನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರನ್ನ ರೆಡಿ ಮಾಡ್ಕೋಬೇಕಂದ್ರೆ ನಿಮಗೆ ತುಂಬಾ ಟೈಮ್ ಇಡುತ್ತೆ. ಇದಕ್ಕಾಗಿ ನೀವು ತುಂಬಾ ಜಾಸ್ತಿ ಓದಿರಬೇಕಾಗುತ್ತೆ. ಆಗ ಮಾತ್ರ ನೀವು 100ಕ್ಕೆ 100 ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನಿಮಗೆ ಆ ಒಂದು ಕ್ವಶನನ್ನು ಓದೋದ್ರಲ್ಲೇ ನಿಮಗೆ 30 ಸೆಕೆಂಡ್ ಹಿಡಿಯುತ್ತೆ ಅಂದ್ಕೊಳ್ಳಿ. ಇನ್ನು ಉಳಿದಂತೆ 20 ಸೆಕೆಂಡ್ ಆ ಕಡೆ ಈ ಕಡೆ ತಿರುಗೋದ್ರಲ್ಲಿ, ಅವರನ್ನು ನೋಡೋದ್ರಲ್ಲಿ, ಇವರನ್ನು ನೋಡೋದ್ರಲ್ಲಿ, ತಲೆ ಕೆರ್ಕೊಳ್ಳೋದ್ರಲ್ಲಿ, ಯೋಚನೆ ಮಾಡೋದ್ರಲ್ಲಿ ಈ ಒಂದು 20 ಸೆಕೆಂಡ್ಗಳು ಹೋದರೆ ನಿಮಗೆ ಟೋಟಲ್ ಆಗಿ 50 ಸೆಕೆಂಡ್ ಹೋಗುತ್ತೆ. ಇರುವಂತಹ 80 ಸೆಕೆಂಡಲ್ಲಿ 50 ಸೆಕೆಂಡ್ ನೀವು ಕಳೆದ್ರೆ ಇನ್ನು 30 ಸೆಕೆಂಡಲ್ಲಿ ನೀವು ಉತ್ತರ ಹಾಕೋದಕ್ಕೆ ನಿಮಗೆ ಕಾಲಾವಕಾಶ ಇರುತ್ತೆ. ಈ 30 ಸೆಕೆಂಡನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಕ್ವಶನ್ ಪೇಪರ್ ಪ್ಯಾಟರ್ನ್, ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕಾದ್ರೆ 3 ಸ್ಟೆಪ್ಸ್ಗಳಲ್ಲಿ ರೆಡಿ ಮಾಡಲಾಗುತ್ತೆ. ಆ 3 ಸ್ಟೆಪ್ಸನ್ನು ನೋಡೋದಾದರೆ, ಮೊದಲು ನಿಮಗೆ ಈಸಿ ಕ್ವಶನ್ಸ್ಗಳನ್ನು ತೆಗೆಯಲಾಗಿರುತ್ತೆ, ಆಮೇಲೆ ಮೀಡಿಯಂ ಕ್ವಶನ್ಸ್ಗಳನ್ನು ತೆಗೆಯಲಾಗಿರುತ್ತೆ, ಕೊನೆಯದಾಗಿ ಹಾರ್ಡ್ ಅಥವಾ ಟಫ್ ಆಗಿರುವಂತಹ ಕ್ವಶನ್ಸ್ಗಳನ್ನು ತೆಗೆಯಲಾಗಿರುತ್ತೆ. ಇಲ್ಲಿ ಈಸಿ ಕ್ವಶನ್ಸ್ ಅಂದರೆ ಈ ಒಂದು ಕ್ವಶನ್ ಆನ್ಸರನ್ನು ನೋಡಿದ ತಕ್ಷಣ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಇರುವಂತಹ ಕ್ವಶನ್ಸ್ಗಳನ್ನು ಈ ಈಸಿ ಕ್ವಶನ್ಸ್ ಮೋಡಲ್ಲಿ ನಿಮಗೆ ತೆಗೆಯಲಾಗಿರುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಆ ಒಂದು ಟೈಮ್ ಕೂಡ ನಿಮಗೆ ಬೇಕಾಗಿಲ್ಲ. ನೀವು ಕ್ವಶನ್ ಓದಿದ ತಕ್ಷಣ ನಿಮಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಆ ಒಂದು ಈಸಿ ಕ್ವಶನ್ ಮೆಥಡ್ ಏನಿದೆ, ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ನಂತರ ಮೀಡಿಯಮ್ ಆಗಿರುವಂತಹ ಕ್ವಶನ್ಸ್ಗಳಿರ್ತವೆ. ಆ ಕಡೆ ಪೂರ್ತಿ ಟಫ್ ಆಗಿರುವಂತಹ ಕ್ವಶನ್ಸ್ ಕೂಡ ಅಲ್ಲ, ಈ ಕಡೆ ಈಸಿ ಆಗಿರತಕ್ಕಂಥ ಕ್ವಶನ್ಸ್ ಕೂಡ ಅಲ್ಲ, ಮೀಡಿಯಮ್ ಆಗಿರುವಂತಹ ಕ್ವಶನ್ಸ್ಗಳನ್ನು 2ನೇ ಸ್ಟೆಪ್ಪಲ್ಲಿ ನಿಮಗೆ ತೆಗೆಯಲಾಗುತ್ತೆ. ಇವು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಸ್ವಲ್ಪ ಟ್ವಿಸ್ಟ್ ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಈ ಒಂದು ಮೀಡಿಯಮ್ ಕ್ವಶನ್ ಆನ್ಸರ್ಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ಇವು ಸ್ವಲ್ಪ ನಿಮಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಈ ಒಂದು ಕ್ವಶನ್ ಆನ್ಸರ್ಗಳು ಏನು ಟಫ್ ಆಗೋದಿಲ್ಲ. ಇಲ್ಲಿ 3ನೇ ಸ್ಟೆಪ್ ಬಂದು ಹಾರ್ಡ್ ಅಥವಾ ಟಫ್ ಕ್ವಶನ್ಸ್ ಇರುತ್ತವೆ. ಈ ಭಾಗದಲ್ಲಿ ನಿಮಗೆ ತುಂಬಾ ಟ್ವಿಸ್ಟ್ ಆಗಿರ್ತಕ್ಕಂಥ ಅಪ್ಲೈಡಲ್ಲಿರುವಂತಹ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇಲ್ಲಿ ನಿಮಗೆ ಯೋಚನೆ ಮಾಡೋದಕ್ಕೆ 30ರಿಂದ 40 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷ ಕೊಟ್ಟರು ನಿಮಗೆ ಯೋಚನೆ ಮಾಡೋದಕ್ಕೆ ಕೆಲವೊಂದು ಸಲ ಆಗಲ್ಲ. ಒಂದು ವೇಳೆ ಆ ಒಂದು ಟಾಪಿಕ್ ಬಗ್ಗೆ ನಿಮಗೇನಾದರೂ ನಾಲೆಡ್ಜ್ ಇದ್ದರೆ, ಆ ಒಂದು ಟಾಪಿಕನ್ನು ನೀವೇನಾದರೂ ಓದ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ. ಈಸಿ ಆದರೂ ಕೂಡ ಆ ಒಂದು ಕ್ವಶನ್ ಪೇಪರನ್ನು ಅರ್ಥ ಮಾಡ್ಕೊಳ್ಳದೇನೆ ನೀವು ಕೆಲವೊಂದು ಸಾರಿ ತಪ್ಪು ಹಾಕುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಭಾಗ ಏನಿರುತ್ತೆ, ಈ ಹಾರ್ಡ್ ಅಥವಾ ಟಫ್ ಕ್ವಶನ್ಸ್ ಏನಿರ್ತವೆ, ಇವು ನಿಮ್ಮ ಮಾರ್ಕ್ಸನ್ನು ಕಟ್ ಮಾಡೋದ್ರಲ್ಲಿ, ನಿಮಗೆ ಕಡಿಮೆ ಅಂಕ ಕೊಡಿಸುವುದರಲ್ಲಿ ಈ ಒಂದು ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕೆಲವೊಂದು ಸಲ
ನಮ್ಮಲ್ಲಿರುವಂತಹ ಓವರ್ ಕಾನ್ಫಿಡೆನ್ಸಿಂದ ನಾವೇನು ಮಾಡ್ತೀವಿ ಅಂತಂದರೆ ಈಸಿ ಕ್ವಶನ್ಸ್ಗಳಿಗೆ ನಾವು ತಪ್ಪಾಗಿರ್ತಕ್ಕಂಥ ಆನ್ಸರನ್ನು ಹಾಕಿ ಬಂದುಬಿಡ್ತೀವಿ. ಹಾಗಾಗಿ ನಿಮಗೆ ಕ್ವಶನ್ ಪೇಪರನ್ನು ಓದೋದು ಕೂಡ ಒಂದು ಟ್ರಿಕ್ ಆಗಿರುತ್ತೆ. ಒಂದು ಸಲ ನೀವು ಕ್ವಶನ್ ಪೇಪರನ್ನು ಓದೋದನ್ನು ಕಲಿತ್ರೆ ಅರ್ಧಕ್ಕೆ ನಿಮಗೆ 25% ನಿಮ್ಮ ಕ್ವಶನ್ ಪೇಪರ್ ಸಾಲ್ವ್ ಆದಾಗೇ. ಇನ್ನು 75% ಏನಿದೆ ನಿಮ್ಮ ಓದಿನ ಮೇಲೆ, ನಿಮ್ಮ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೀವು ಮೊದಲು ಏನು ಮಾಡಿ ಅಂತಂದರೆ ಇಡೀ ಕ್ವಶನ್ ಪೇಪರನ್ನು ಓದ್ತಾ ಈಸಿ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿ. ಅಂದರೆ ನೀವು ಒಂದು ಕ್ವಶನ್ ಪೇಪರನ್ನು 3 ರೌಂಡಲ್ಲಿ ಆನ್ಸರ್ಗಳನ್ನು ಟಿಕ್ ಹಾಕಬೇಕಾಗುತ್ತೆ. ಮೊದಲು ನಿಮಗೆ ಈಸಿಯಾಗಿರುವಂತಹ ಗೊತ್ತಿರುವಂತಹ ಆನ್ಸರ್ಗಳನ್ನು ಟಿಕ್ ಹಾಕ್ಕೊಳ್ತಾ ಆ ಒಂದು ಆನ್ಸರ್ಗಳನ್ನು ಮಾಡ್ತಾ ಇಡೀ ಕ್ವಶನ್ ಪೇಪರನ್ನು ಮುಗಿಸಿ. ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇಡೀ ಕ್ವಶನ್ ಪೇಪರಲ್ಲಿ ನಿಮಗೆ ಈಸಿ ಅನಿಸುವಂತಹ, ಈಸಿ ಆಗಿರುವಂತಹ, ನಿಮಗೆ ಉತ್ತರ ಗೊತ್ತಿರುವಂತಹ ಕ್ವಶನ್ ಆನ್ಸರ್ಗಳನ್ನು ಮೊದಲು ನೀವು ಅಟೆಂಪ್ಟ್ ಮಾಡಿ ಆ ಒಂದು ಪೋರ್ಷನನ್ನು ಕಂಪ್ಲೀಟ್ ಮಾಡಿ. ನಂತರ ಏನು ಮಾಡಿ, ಮೀಡಿಯಮ್ ಕ್ವಶನ್ಸ್ಗಳಿಗೆ ಬನ್ನಿ. ಅಂದರೆ ಅರ್ಧಂಬರ್ಧ ಗೊತ್ತಿರ್ತವೆ, ಸ್ವಲ್ಪ ಗೊತ್ತಿರ್ತವೆ. ಈ ಒಂದು ಟಾಪಿಕ್ ಬಗ್ಗೆ ನಾನು ಓದಿದ್ದೀನಿ, ಸ್ವಲ್ಪ ಯೋಚನೆ ಮಾಡಿದರೆ ನನಗೆ ಇದು ಆನ್ಸರ್ ಬರುತ್ತೆ ಅನ್ನುವಂತಹ ಕ್ವಶನ್ಸ್ಗಳು ಕೂಡ ಇರ್ತವೆ. ಅವುಗಳನ್ನು ನೀವು 2ನೇ ಪೋರ್ಷನಲ್ಲಿ ಅಟೆಂಡ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡಿ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಈ ಒಂದು ಕ್ವಶನ್ ಆನ್ಸರ್ಗಳಿಗೆ ನೀವು ಆನ್ಸರನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಆಗೇನಾಗುತ್ತೆ ಅಂದರೆ ನೀವು ಎಲ್ಲ ಕ್ವಶನ್ ಆನ್ಸರ್ಗಳನ್ನು ಈಸಿಯಾಗಿ ಆ ಒಂದು 2 ಗಂಟೆಯ ಸಮಯದಲ್ಲಿ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ಅಟೆಂಪ್ಟ್ ಮಾಡ್ಬೋದು. ಹಾಗಾಗಿ ಮೊದಲು ಈಸಿ ಕ್ವಶನ್ಸ್ ಏನೇನಿದ್ದಾವೆ ಅವುಗಳನ್ನು ಅಟೆಂಪ್ಟ್ ಮಾಡಿ, ನಂತರ ಮೀಡಿಯಮ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು ಈ ಒಂದು ಆನ್ಸರ್ ನನಗೆ ಬರುತ್ತೆ ಅನ್ನುವಂತಹ ಕ್ವಶನ್ ಆನ್ಸರ್ಗಳನ್ನು ಅಟೆಂಪ್ಟ್ ಮಾಡಿ. ನಂತರ ನೀವು ಹಾರ್ಡ್ ಆಗಿರುವಂತಹ ಅಥವಾ ಟಫ್ ಆಗಿರುವಂತಹ ಕ್ವಶನ್ ಆನ್ಸರ್ಗಳನ್ನು ಅಟೆಂಪ್ಟ್ ಮಾಡಿ. ಇಲ್ಲಿ ಏನಂತಂದರೆ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ. ಅಂದರೆ ನೀವೊಂದು ಕ್ವಶನ್ ಆನ್ಸರ್ ಓದಿದ ತಕ್ಷಣ ನೀವು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿದರೆ, ಅಂದರೆ ಈ ಒಂದು ಕ್ವಶನ್ಗೆ ಇದು ಆನ್ಸರ್ ಅಲ್ಲ ಎನ್ನುವಂತಹ ಯಾವ ಆನ್ಸರ್ ಅಲ್ಲ ಅನಿಸುತ್ತೋ ಅವುಗಳನ್ನು ತೆಗೆದುಹಾಕ್ತಾ ಹೋಗಿ. ಫಾರ್ ಎಕ್ಸಾಂಪಲ್ 4 ಆಪ್ಷನ್ ಇರ್ತವೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಅಲ್ಲ ಅಂತಂದರೆ ಇದನ್ನು ತೆಗೆದುಬಿಡಿ. ಇನ್ನು ಉಳಿದಂತೆ 3 ಆನ್ಸರ್ಗಳಲ್ಲಿ ಅವುಗಳನ್ನು ಎಲಿಮಿನೇಷನ್ ಮಾಡ್ತಾ ಹೋದಾಗ ನಿಮಗೆ ಆನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಟಫ್ ಆಗಿರುವಂತಹ ಕ್ವಶನ್ಗಳಲ್ಲಿ ಕೂಡ ನಿಮಗೆ ಆನ್ಸರ್ ಗೊತ್ತಿದ್ದರೆ ಮಾತ್ರ ಅಟೆಂಪ್ಟ್ ಮಾಡಿ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಮಾತ್ರ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಕಟ್ ಆಫ್ ಮಾರ್ಕ್ಸ್ ಇರೋದ್ರಿಂದ ನೀವು ಗೊತ್ತಿರುವಂತಹ ಮಾರ್ಕ್ಸ್ಗಳನ್ನು ಮಾತ್ರ ಅಟೆಂಪ್ಟ್ ಮಾಡಿ ಬಂದರೆ ನೀವು ಸ್ಕೋರ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಮೇಲೆ ನೀವು ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದ್ರೆ ನೀವು ಜಾಸ್ತಿ ಸ್ಕೋರ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಇರುವಂತಹ ಸಮಯದಲ್ಲಿ 120 ನಿಮಿಷಗಳ ಸಮಯದಲ್ಲಿ ನೀವು ಎಲ್ಲ ಕ್ವಶನ್ ಆನ್ಸರ್ಗಳನ್ನು ಅಟೆಂಪ್ಟ್ ಮಾಡ್ಬೋದು. ನಿಮಗೆ ಇಲ್ಲಿ ಒಂದು ಪೋರ್ಷನ್ ಇರುತ್ತೆ ಮೆಂಟಲ್ ಎಬಿಲಿಟಿ ಅಂತೇಳಿ. ಈ ಒಂದು ಮೆಂಟಲ್ ಎಬಿಲಿಟಿಯನ್ನು ಕೊನೆಯದಾಗಿ ಅಟೆಂಪ್ಟ್ ಮಾಡಿ. ಯಾಕಂದರೆ ಇವುಗಳಲ್ಲಿ ಕ್ಯಾಲ್ಕುಲೇಷನ್ಸ್ಗಳು ಇರೋದ್ರಿಂದ ಇವು ತುಂಬಾ ಟೈಮನ್ನು ತೆಗೆದುಕೊಳ್ತವೆ. ಹಾಗಾಗಿ ಈ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಮೊದಲು ಒಂದು ಸಾರಿ ಆ ಒಂದು ಕ್ವಶನ್ಸ್ಗಳನ್ನು ಓದಿ ನಿಮಗೆ ಆನ್ಸರ್ ಟಕ್ ಅಂತ ಬಂದರೆ ಅವುಗಳನ್ನು ಅಟೆಂಪ್ಟ್ ಮಾಡಿ. ಇಲ್ಲ ಇದಕ್ಕೆ ಯೋಚನೆ ಮಾಡಬೇಕು ಅಂತಂದರೆ ಇವುಗಳನ್ನು ನೀವು ಕೊನೆಯದಾಗಿ ಅಟೆಂಪ್ಟ್ ಮಾಡೋದ್ರಿಂದ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಈ ಒಂದು 3 ವಿಭಾಗದಲ್ಲಿ ಈ 3 ಸ್ಟೆಪ್ಗಳನ್ನು ನೀವು ಕ್ವಶನ್ ಪೇಪರನ್ನು ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡಿದರೆ ಇರುವಂತಹ ಸಮಯದಲ್ಲಿ ನೀವು ಈಸಿಯಾಗಿಯೇ ಈ ಒಂದು ಕ್ವಶನ್ ಪೇಪರನ್ನು ಬಿಡಿಸ್ಬೋದಾಗಿದೆ. ಹಾಗಾಗಿ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ನಿಮ್ಮ ಹತ್ರ ಬಂದಿದ್ದರೆ ದಯವಿಟ್ಟು ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ಆ ಒಂದು ಕ್ವಶನ್ ಪೇಪರನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆನಂತರ ನೀವು ಕ್ವಶನ್ ಪೇಪರನ್ನು ಬಿಡಿಸಿದ್ದೆ ಆದರೆ ನಿಮಗೆ ಇಲ್ಲಿ ಸ್ಕೋರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮೊದಲನೇ ಅಟೆಂಪ್ಟ್ ಆಗಿರ್ಬೋದು, ನಿಮ್ಮದು ಯಾವುದೇ ಅಟೆಂಪ್ಟಲ್ಲಿ ನೀವು ಈಸಿಯಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹಾಗಾಗಿ ನಾವು ಎಷ್ಟು ಓದಿದ್ದೀವಿ ಅನ್ನೋದಕ್ಕಿಂತ ಆ ಒಂದು ಎಕ್ಸಾಮಲ್ಲಿ ಆ ಒಂದು ಕ್ವಶನ್ ಪೇಪರನ್ನು ನಾವು ಎಷ್ಟು ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ಪೇಪರನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ನಿಮಗೇನಾದರೂ ಗೊತ್ತಾದರೆ ನೀವು ಒಂದು 25% ಆ ಒಂದು ಎಕ್ಸಾಮನ್ನು ಪಾಸ್ ಆದಾಗೆ. ಉಳಿದಂತೆ ನಿಮ್ಮ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೆ ನೀವು ಬಿಡಿಸುವಂತಹ ಟ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ, ಈ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಒಂದು ಸ್ಟೆಪ್ಸ್ ಏನಿದ್ದಾವೆ, ಅದಕ್ಕಿರ್ತಕ್ಕಂಥ ಸ್ಟ್ರಾಟರ್ಜಿ ಏನಿದೆ, ಆ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂತಹ ಪ್ಯಾಟರ್ನ್ ಏನಿದೆ ಅದರ ಬಗ್ಗೆ ಇರುವಂತಹ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.